ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸ್ತಾ, ಇವತ್ತು ಮಹಾಲಯ ಅಮಾವಾಸ್ಯೆಯ ಕಾಲ, ಸಮಸ್ತ ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪರ್ವಕಾಲ ಆಗಿದೆ. ಇಂತಹ ಪರ್ವಕಾಲದಲ್ಲಿ ನಾವು ಸಂತತಿಗೆ ಅಂದರೆ ಪಿತೃಗಳಿಗೆ ನಾವು ಆರಾಧನೆ ಮಾಡುವ ಕಾಲಕ್ಕೆ ನಮಗೆ ಇರಬೇಕಾದಂಥ ಅನುಸಂಧಾನಗಳೇನು ಅನ್ನೋದನ್ನು ಪುರಂದರದಾಸರು ನಮಗೆ ಪಿತೃಪಕ್ಷದಲ್ಲಿ ರಚನೆ ಮಾಡಿಕೊಟ್ಟಂಥ ಇಂತಹ ಒಂದು ಅನುಸಂಧಾನದ ಮಹಾಪೂರವನ್ನು ನಾವು ಯಥಾಯೋಗ್ಯವಾಗಿ ತಿಳಿಯೋಣ. ಸಮಸ್ತ ಪಿತೃಗಳು ಇವತ್ತು ಅನುಗ್ರಹಪೂರ್ವಕವಾಗಿ ನಮ್ಮನ್ನು ನೋಡುವಂತಹ ಕಾಲವಾಗಿದೆ. ಇಂತಹ ಸಮಯದಲ್ಲಿ ಅವರು ಜ್ಞಾನಿಗಳಿಗೆ ನಮ್ಮ ಯಾವ ರೀತಿಯ ಜಡವಸ್ತುಗಳು ಬೇಕಾಗಿಲ್ಲ. ಒಳಗೆ ಚೇತನವಾಗಿರ್ತಕ್ಕಂತಹ ಅನುಸಂಧಾನದಿಂದ ನಾವು ನಮಸ್ಕಾರ ಮಾಡಬೇಕಿವತ್ತು. ಹಾಗಾಗಿ ಆ ಅನುಸಂಧಾನಗಳೇನು ಅನ್ನೋದನ್ನು ನೋಡೋಣ. ಪುರಂದರದಾಸರು ಹೇಳ್ತಾರೆ ಒಂದು ಉಗಾಭೋಗದಲ್ಲಿ, ಹರಿಸರ್ವೋತ್ತಮನೆಂಬ ಹಿರಿಯ ಪುತ್ರನಿರಲಾಗಿ ಈ ನರಪುತ್ರರಿಂದಾಗೋ ಗತಿಯೇನಯ್ಯ. ಪದ್ಮನಾಭನೆಂಬ ದೊಡ್ಡ ಪುತ್ರನಿರಲಾಗಿ ಈ ದಡ್ಡ ಪುತ್ರರಿಂದಾಗೋ ಗತಿಯೇನಯ್ಯ. ಶ್ರೀಕೇಶವನೆಂಬೋ ಜ್ಯೇಷ್ಠ ಪುತ್ರನಿರಲಾಗಿ ಈ ನಷ್ಟ ಪುತ್ರರಿಂದಾಗೋ ಗತಿಯೇನಯ್ಯ. ಶ್ರೀ ಪುರಂದರ ವಿಠ್ಠಲನೆಂಬೋ ಪುಣ್ಯಪುತ್ರನಿರಲಾಗಿ ಈ ಋಣಪುತ್ರರಿಂದಾಗೋ ಗತಿಯೇನಯ್ಯ. ಇದನ್ನು ನಾವು ಅನುಸಂಧಾನ ಮಾಡಿ ನಮಸ್ಕಾರ ಮಾಡಬೇಕಂತೆ. ನಾವೇನು ಅನ್ಕೋತೀವಿ, ನಾವೇನೋ ಒಂದು ಪಿತೃಗಳಿಗೆ ನಾವು ಪುತ್ರ ಅಂತಂದರೆ ಪುನ್ನಾಮಕ ನರಕದಿಂದ ಪಾರು ಮಾಡುವವನಿಗೆ ಪುತ್ರ ಅಂತ ಹೇಳ್ತಾರೆ. ಆದರೆ ಪುತ್ರ, ನಾವೆಂತಹ ಪುತ್ರರು ಅನ್ನೋದನ್ನು ಯಥಾರ್ಥವಾಗಿ ನಾವು ತಿಳಿಬೇಕಾಗಿದೆ. ಮೊದಲು ನಾನೂ ನನ್ನದು ಅನ್ನೋ ಅಹಂಕಾರವನ್ನು ತ್ಯಜಿಸಿ ಶರಣಾಗತಿಯಿಂದ ಅವರಿಗೆ ನಾವು ನಮಸ್ಕಾರ ಮಾಡಬೇಕು. ಶರಣಾಗತಿ ಬರಬೇಕು. ಜೊತೆಗೆ ಶರಣಾಗತಿ ಬರಬೇಕಾದ್ರೆ ಜ್ಞಾನ ಇರಬೇಕು. ಅಹಂಕಾರ ಹೋಗಬೇಕಾದ್ರೆ ಯಥಾರ್ಥವಾದ ಜ್ಞಾನ ಇರಬೇಕು. ಅಂದರೆ ನಾನು ಯಾರು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಈ ಎಲ್ಲವನ್ನು ಸಮ್ಮಿಳನಗೊಳಿಸಿ ಪುರಂದರದಾಸರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಈಗ ಮೊದಲಿಗೆ ಹೇಳ್ತಾರೆ ನೋಡಿ, ಹರಿಸರ್ವೋತ್ತಮನೆಂಬ ಹಿರಿಯ ಪುತ್ರನಿರಲಾಗಿ. ಎಲ್ಲ ಕಡೆ ನೋಡಿ, ಹಿರಿಯ ಪುತ್ರ, ದೊಡ್ಡ ಪುತ್ರ, ಜ್ಯೇಷ್ಠ ಪುತ್ರ ಎಲ್ಲವೂ ಒಂದೇ. ಹಿರಿಯ, ದೊಡ್ಡ, ಜ್ಯೇಷ್ಠ ಎಲ್ಲವೂ ಒಂದೇ. ಆದರೆ ಪುರಂದರದಾಸರು ಒಂದೊಂದಕ್ಕೆ ಒಂದೊಂದನ್ನು ಹಾಕಿದ್ದಾರೆ. ಇದರ ಒಳಗಿನ ಆಂತರ್ಯವನ್ನು ಮೊದಲಿಗೆ ನೋಡೋಣ. ಹರಿಸರ್ವೋತ್ತಮನೆಂಬ ಸರ್ವೋತ್ತಮ ಅಂದರೆ ಸ್ವಾತಂತ್ರ್ಯತ್ವೇನ ಅವನು ಸರ್ವೋತ್ತಮನಾಗಿದ್ದಾನೆ, ತಾರತಮ್ಯದಿಂದಲೂ ಸರ್ವೋತ್ತಮನಾಗಿದ್ದಾನೆ. ಅದರಿಂದ ಅವನ್ನ ಹಿರಿಯ ಅಂತ ಕರೆದಿದ್ದಾರೆ. ಅಂದರೆ ಹಿರಿಯ ಅನ್ನೋದು ಒಂದು ದೊಡ್ಡ, ನಮ್ಮ ಹಿರಿಯರು ಅಂತೀವಿ, ನಮಗಿನ್ನ ದೊಡ್ಡವರು. ಅಂದರೆ ನಮ್ಮ ಗುಂಪಿನಲ್ಲೇ ಒಬ್ಬರು ಇದ್ದು ಅವರು ನಮಗೆ ಇದು ಅಂತ ಹೇಳ್ತೀವಿ. ನಮ್ಮ ಪಿತೃಗಳನ್ನು, ನಮ್ಮ ತಂದೆಗೆ ತಂದೆ ಅಂತೀವಿ, ತಾಯಿ ಅಂತೀವಿ, ಅವರೆಲ್ಲರೂ ನಮಗೆ ಹಿರಿಯರೇ ಆಗಿದ್ದಾರೆ. ಆದರೆ ಆ ಹಿರಿಯರು ಅಂದಾಗ ಅದು ವಿಶಾಲವಾದ ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ ಹಿರಿಯ ಅನ್ನೋದು. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಹಿರಿಯ ಪುತ್ರ ಸ್ವಾಮಿ ನೀನು ಅಂತ ಯಾರನ್ನು ಕರೀತಾರೆ? ಹರಿಸರ್ವೋತ್ತಮನೆಂಬ ಹಿರಿಯ ಪುತ್ರನಿರಲಾಗಿ. ಅಂದರೆ ಜ್ಞಾನಪುತ್ರ ನೀನು, ಜ್ಞಾನದಿಂದ ನೀನು ಹಿರಿಯನಾಗಿದ್ದೀಯಾ. ಯಾರನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ, ಅಂದರೆ ನಿನ್ನನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಅಂದ ಮೇಲೆ ನೀನು ಹಿರಿಯನಾಗಿದ್ದೀಯಾ, ಜ್ಞಾನ ಶ್ರೇಷ್ಠನಾಗಿದ್ದೀಯಾ, ಅದಕ್ಕಾಗಿ ನೀನು ಹಿರಿಯ ಅಂತ ಹೇಳ್ತಾರೆ. ಎರಡನೇದರಲ್ಲಿ ಹೇಳ್ತಾರೆ, ಪದ್ಮನಾಭನೆಂಬ ದೊಡ್ಡ ಪುತ್ರನಿರಲಾಗಿ. ಈಗ ದೊಡ್ಡ ಪುತ್ರ ಯಾವುದರಿಂದ ದೊಡ್ಡ? ಹಿರಿಯ ಅಂದರೂ ಒಂದೇ, ನಮಗೆ ಮೇಲ್ನೋಟಕ್ಕೆ ಎಲ್ಲವೂ ಒಂದೇ ಅನಿಸುತ್ತೆ. ಆದರೆ ದೊಡ್ಡ ಪುತ್ರ ಅಂತ ಯಾಕೆ ಹೇಳಿದ್ರು ಪುರಂದರದಾಸರು ಅಂದರೆ, ಬ್ರಹ್ಮಾಂಡದ ಸೃಷ್ಟಿ ಕ್ರಮದಲ್ಲಿ ನೀನು ದೊಡ್ಡವನಾಗಿದೆಯಾ. ಪದ್ಮನಾಭ ರೂಪದಿಂದನೇ ಎಲ್ಲ ರೂಪಗಳು ಆವಿರ್ಭಾವವಾಗಿದ್ದು, ಹಾಗಾಗಿ ನೀನು ಪದ್ಮನಾಭ ರೂಪಿ ಭಗವಂತ, ಬ್ರಹ್ಮಾಂಡದ ಸೃಷ್ಟಿ ಕ್ರಮದಿಂದ ನೀನು ದೊಡ್ಡವನಾಗಿದ್ದೀಯಾ ಅಂತ ನೀನಿರುವಾಗ ಅಂತ ಹೇಳ್ತಾರೆ. ಮೊದಲಿಗೆ ಭಗವಂತನ ಒಂದು ವಿಶೇಷಣಗಳನ್ನು ನಾವು ತಿಳ್ಕೊಳ್ತಾ ಬರೋಣ, ಆಮೇಲೆ ನಮ್ಮನ್ನು ಯಾಕೆ ಆ ರೀತಿ ಕರೆದಿದ್ದಾರೆ ಅಂತಲೂ ತಿಳಿಯೋಣ. ಈಗ ಕೇಶವನೆಂಬೋ ಜ್ಯೇಷ್ಠ
ಪುತ್ರನಿರಲಾಗಿ ಕೇಶವ ಅಂತಂದರೆ ಈಗ ನೋಡಿ ಪದ್ಮನಾಭ ಎಲ್ಲ ಸೃಷ್ಟಿ ಮಾಡಿಬಿಟ್ಟ ಅಲ್ವರಿ, ಅವನು ಒಂದು ದೊಡ್ಡ ಪುತ್ರ ಅಂತ ಹೇಳಿದ್ಮೇಲೆ ಕೇಶವ ಎಲ್ಲಿಂದ ಬಂದರಿ ಅಂದರೆ ಪಿಂಡಾಂಡದ ಸೃಷ್ಟಿ ಆಗಬೇಕಲ್ರಿ, ನಮಗೆ ದೇಹ ಬರಬೇಕಲ್ಲ, ನಮಗೆ 24 ತತ್ವಗಳಿಂದ ನಿರ್ಮಿತವಾದಂತಹ ಈ ದೇಹವನ್ನು ಹೊಂದಿಸಿ ಕೊಟ್ಟವನು ಯಾರು? ಆ ಕೇಶವರೂಪಿ ಭಗವಂತ. ಎಲ್ಲ ತತ್ವಕ್ಕೆ ನಿಯಾಮಕ ರೂಪ ಕೇಶವಾದಿ 24 ರೂಪಗಳಲ್ಲಿ ಆ ಕನಕದಾಸರು ಪ್ರಾರ್ಥನೆ ಮಾಡ್ತಾರೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಅಂದರೆ 24 ತತ್ವಗಳಿಂದ ನೋಡಿ, ಒಬ್ಬರಿಗೆ ಒಂದು ರೀತಿಯ, ಎಲ್ಲರಿಗೂ ಒಂದೇ ರೀತಿಯ ದೇಹ ರೀ, ಆದರೆ ಆ ದೇಹದಲ್ಲಿರ್ತಕ್ಕಂಥ ಶಕ್ತಿಗಳು, ಆ ಇಂದ್ರಿಯದಲ್ಲಿರ್ತಕ್ಕಂಥ ಶಕ್ತಿಗಳು ಅವೆಲ್ಲವೂ ಬೇರೆ ಬೇರೆಯಾಗಿದೆ. ಅದು ಯಾಕೆ ಅಂದರೆ ಕೇಶವನೆಂಬ ಜ್ಯೇಷ್ಠ ಪುತ್ರ. ಅಂದರೆ ಪಿಂಡಾಂಡದಲ್ಲಿ ಭಗವಂತ ನಿಂತು ನಿಯಮನ ಮಾಡಿಸ್ತಿದ್ದಾನೆ, ಒಂದೊಂದು ಇಂದ್ರಿಯಗಳಲ್ಲಿ ನಿಂತು ಅವನು ಜ್ಯೇಷ್ಠ ಪುತ್ರನಾಗಿದ್ದಾನೆ ಅಂತ ಹೇಳಿ. ಆಮೇಲೆ ಪುರಂದರ ವಿಠ್ಠಲ ಅಂದರು, ಅಂದರೆ ನಮ್ಮ ಬಿಂಬರೂಪಿ ಭಗವಂತ ಅಂತ. ಅವನು ಬಿಂಬರೂಪಿ ಭಗವಂತ ಹೇಗೆ ಪುಣ್ಯಪುತ್ರ ಅಂತ ಹೇಳಿಬಿಟ್ರು ಅವನಿಗೆ. ಪುಣ್ಯಪುತ್ರ ಅಂದರೆ ಅವನು ಬಿಂಬರೂಪಿಯಾಗಿದ್ದಾನೆ, ಅಂದರೆ ಅವಿಜ್ಞಾತ ಸಖನಾಗಿದ್ದಾನೆ, ಜೀವನಿಗೆ ಒಡೆಯನಾಗಿದ್ದಾನೆ, ಅನಿಮಿತ್ತೋಪಕಾರಿಯಾಗಿದ್ದಾನೆ, ಪುಣ್ಯತಮನಾಗಿದ್ದಾನೆ. ಈ ಲಿಂಗದೇಹವೆಂಬ ಸಕಲ ಅನಿಷ್ಟಗಳಿಗೂ ಬೀಜ ಯಾವುದು? ನಮ್ಮಲ್ಲಿರ್ತಕ್ಕಂಥ ಲಿಂಗದೇಹ. ಅದನ್ನು ಭಂಗ ಮಾಡಿಸಿ ಸ್ವರೂಪಾನಂದವನ್ನು ಹೊಂದಿಸಿಕೊಡುವವ ನೀನಾಗಿದ್ದೀಯ ಬಿಂಬರೂಪಿ ಭಗವಂತನೇ ಅಂತ ಹೇಳಿ, ನೀನು ಅನಿಮಿತ್ತೋಪಕಾರಿ, ಯಾವುದೇ ನಿಮಿತ್ತದಿಂದ ನೀನು ನನಗೆ ಸಂಬಂಧಿಯಲ್ಲ. ಈಶಾ ಒಡೆಯ, ಯಾವುದೇ ಒಂದು ನಿಮಿತ್ತದಿಂದ ಇವತ್ತು ನಾನು ನಿನ್ನ ಮಗನಾಗಿ ಹುಟ್ಟಿದ್ದೇನೆ, ನೀನು ನನಗೆ ಒಡೆಯ ಅನ್ನುವುದಲ್ಲರಿ, ಯಾವ ನಿಮಿತ್ತವೂ ಇಲ್ಲದೆ ಭಗವಂತ ಬಿಂಬನಾಗಿದ್ದಾನೆ ಅಂತ ಹೇಳ್ತಾ ಇಷ್ಟೆಲ್ಲ ಭಗವಂತನಿಗೆ ಕೊಟ್ಟ ವಿಶೇಷಣಗಳು. ಇನ್ನು ನಮಗೆ ಕೊಟ್ಟ ವಿಶೇಷಣಗಳನ್ನು ನೋಡೋಣ. ಹರಿಸರ್ವೋತ್ತಮನೆಂಬ ಹಿರಿಯ ಪುತ್ರನಿರಲಾಗಿ ಈ ನರಪುತ್ರರಿಂದಾಗೋ ಗತಿ ಏನಯ್ಯ? ನರಪುತ್ರ ಅಂತ ನಮ್ಮನ್ನು ಕರೆದಿದ್ದಾರೆ. ಮನುಷ್ಯ ದೇಹದಲ್ಲಿ ನಮಗೆ ಬಂದಾಗ ಒಬ್ಬ ಜೀವ ನಮಗೆ ಮಗನಾಗಿ ಅಥವಾ ಮಗಳಾಗಿ ಬಂದರು ಅಂದರೆ, ಮಕ್ಕಳಾಗಿ ಬಂದರು ಅಂದರೆ ಅದು ಅವರು ನರರು, ಅವರಿಗೂ ಒಂದು ಲಿಮಿಟೇಷನ್ ಇದೆ, ಸೀಮೆ ಇದೆ. ಹಾಗಾಗಿ ಅವರು ತಮ್ಮ ಸಾಧನೆಗೆ ಬಂದು ನಮ್ಮನ್ನು ಉದ್ಧಾರ ಮಾಡಬೇಕೆ ಹೊರತು ತಮ್ಮ ಸಾಧನೆ ನಮಗಾಗಿ ಬಂದವರಲ್ಲರಿ. ಅವರು ನಮ್ಮನ್ನು ಉದ್ಧಾರ ಮಾಡೋದಕ್ಕಾಗಿ ಅವರು ನಮಗೆ ಬಂದವರಲ್ಲ ಅನ್ನೋದು ನಮಗೆ ಎಚ್ಚರಿಕೆ ಇರಬೇಕು ಮೊದಲಿಗೆ. ಆನಂತರ ಹೇಳ್ತಾರೆ, ಪದ್ಮನಾಭನೆಂಬ ದೊಡ್ಡ ಪುತ್ರನಿರಲಾಗಿ ದಡ್ಡ ಪುತ್ರರಿಂದ ಆಗೋ ಗತಿ ಏನಯ್ಯ? ಭಗವಂತ ನಮ್ಮನ್ನು ಸೃಷ್ಟಿಗೆ ಕರ್ಕೊಂಡು ಬಂದಿದ್ದಾನೆ ಅಂದರೆ ಇವನು ಎಂಥವನು? ಅವನು ದೊಡ್ಡ ಪುತ್ರ. ಅವನಿಗೆ ಎಲ್ಲವೂ ಆ ಸೃಷ್ಟಿ ಮಾಡಿದಾಗಿಂದ ಮೋಕ್ಷ ಅವಸ್ಥೆಗೆ ಬರುವವರೆವಿಗೂ ಇವನು ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲವನ್ನು ತಾನು ಸತ್ಯ ಸಂಕಲ್ಪನಾಗಿದ್ದುಕೊಂಡು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಈ ಪುತ್ರ ಇದನ್ನಲ್ಲ, ದಡ್ಡ ಪುತ್ರ. ಅವನಿಗೆ ನನ್ನ ಮನಸ್ಸಿನ ಆಂತರ್ಯವೇ ತಿಳಿಯೋದಿಲ್ಲ. ತಂದೆ ಹೇಳ್ತಾನೆ ಪುತ್ರನಿಗೆ, ನೀನು ನನ್ನ ಮಗನಾಗಿ ನನಗೆ ಯಾವಾಗ ಏನು ಬೇಕೋ, ನಾನು ಯಾವಾಗ ನಿನ್ನ ಬಗ್ಗೆ ಏನು ಕಾರ್ಯ ಮಾಡಿದರೆ ನಾನು ಸಂತೋಷಗೊಳ್ತೀನಿ ಅನ್ನೋದೇ ನಿನಗೆ ಗೊತ್ತಿಲ್ಲ ಅಂದಮೇಲೆ ನೀನು ದಡ್ಡ ಪುತ್ರ ಅಂತ ಕರೀತಾರೆ. ಹಾಗೆ ಮುಂದೆ ಕೇಶವನೆಂಬೋ ಜ್ಯೇಷ್ಠ ಪುತ್ರನಿರಲಾಗಿ, ಅಂದರೆ ಜ್ಯೇಷ್ಠ ಶ್ರೇಷ್ಠ ಅಂತ ಹೇಳ್ತೀವಲ್ಲ, ಹಾಗೆ ಕೇಶವ 24 ತತ್ವಗಳಿಗೆ ನಿಯಾಮಕ ರೂಪನಾದಂತಹ ಕೇಶವ ಅವನಿರಲಾಗಿ ನಷ್ಟಪುತ್ರರು. ಈಗ ನೋಡಿ, ತಂದೆ ತಾಯಿಯ ಎದುರಿಗೆ ಮಕ್ಕಳು ಹೋಗೋದನ್ನು ನಾವು ನೋಡಿದ್ದೀವಿ. ಅಂದರೆ ತಂದೆ ತಾಯಿಗಳು ತಮಗೆ ಮಗ ಹುಟ್ಟಿದಾಗ ಅನ್ಕೋತಾರೆ, ಇವನಿಂದ ನನಗೆ ಗತಿ ಕಾಣಿಸ್ತಾನೆ ಇವನು ಅಂತ. ಆದರೆ ತಮ್ಮ ಮುಂದೆಯೇ ತಮ್ಮ ಮಗ ಹೋಗೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇವರೆಲ್ಲ ನಷ್ಟಪುತ್ರರು. ಒಂದಲ್ಲ ಒಂದು ದಿನ ಅವರೂ ನಷ್ಟವಾಗಿ ನಮ್ಮನ್ನು ನಷ್ಟ ಮಾಡುವಂಥವರು. ಅಂತಹ ಪುತ್ರ ನಾನು ಅಂದರೆ ನಮಗೆ ಆ ಒಂದು ಅಹಂಕಾರ ಬರಬಾರ್ದು ಅಂತ ಹೇಳಿ ಜಗನ್ನಾಥದ ನಮ್ಮ ಪುರಂದರದಾಸರು ಹೇಳ್ತಾರೆ, ನರಪುತ್ರ ನೀನು, ದಡ್ಡ ಪುತ್ರ ನೀನು, ಆಮೇಲೆ ನಷ್ಟಪುತ್ರ ನೀನು ಅಂತ ಹೇಳ್ತಾರೆ. ಅದು ನಮ್ಮನ್ನು ಬೈತಿರೋದಲ್ಲ ರೀ, ಯಥಾರ್ಥ ಜ್ಞಾನ. ನಾವೆಂಥವರು ಅನ್ನೋದು ನಮಗೆ ಅರಿವಿಗೆ ಬಂದರೆ ನಮ್ಮ ಅಹಂಕಾರ ತಾನಾಗಿ ಇಳಿಯತ್ತೆ. ಆಗ ಭಗವಂತನನ್ನು ಪುತ್ರ, ಯಾಕೆ ಪುತ್ರ ಅಂತ ಹೇಳ್ತಾರೆ ಅಂದರೆ, ಪುನ್ನಾಮಕ ನರಕದಿಂದ ಪಾರು ಮಾಡುವವನಿಗೆ ಪುತ್ರ ಅಂತ ಕರೀತಾರೆ. ಈ ಒಂದು ನರಪುತ್ರ, ದಡ್ಡ ಪುತ್ರ, ಆಮೇಲೆ ನಷ್ಟಪುತ್ರ, ಇವನು
ಇವನು ನಮ್ಮನ್ನು ಪುನ್ನಾಮಕ ನರಕದಿಂದ ಒಮ್ಮೆ ಮಾಡ್ಬೋದು ರೀ. ಯಾವಾಗ? ಒಂದು ಸಲ ಮನುಷ್ಯ ಜನ್ಮ ಬಂದಾಗ ಒಬ್ಬ ಸಜ್ಜೀವ ನನ್ನನ್ನು ಒಳ್ಳೆಯ ಪುತ್ರನಾಗಿ ನನ್ನ ಪುನ್ನಾಮಕ ನರಕದಿಂದ ತನ್ನ ಒಂದು ಎಲ್ಲವನ್ನು ಇಡೀ ಸಾಧನೆಯನ್ನು ಬದಿಗಿಟ್ಟು ನನಗಾಗಿ, ನನ್ನ ಉದ್ಧಾರಕ್ಕಾಗಿ, ಅಂದರೆ ತಂದೆಯ ಉದ್ಧಾರಕ್ಕಾಗಿ ಶ್ರಮಿಸುವಂಥ ಪುತ್ರ ಒಮ್ಮೆ ಪುನ್ನಾಮಕ ನರಕದಿಂದ ಪಾರು ಮಾಡ್ಬೋದು. ಆದರೆ ಮುಂದೆ ನಾನು ಬಂದಾಗ ಅವನೇ ಬರ್ತಾನೆ ಅಂತಿಲ್ಲ ರೀ. ಯಾರು ಬೇಕಾದರೂ ಬರ್ಬೋದು, ಮತ್ತೆ ನಾವು ಆ ನರಕಕ್ಕೆ ಹೋಗೋದು ತಪ್ಪಿದ್ದಿಲ್ಲ. ಅದಕ್ಕಾಗಿ ಪುರಂದರದಾಸರು ಹೇಳ್ತಾರೆ, ನೀವು ಎಂತಹ ಪುತ್ರನನ್ನು ಸ್ಮರಣೆಗೆ ಮಾಡಬೇಕು ಅಂತಂದರೆ, ಈ ನಿಮ್ಮ ತಂದೆಗೆ ಅಂದರೆ ನಿಮ್ಮ ಪಿತೃಗಳಿಗೆ ಒಳ್ಳೆಯ ಸದ್ಗತಿ ಆಗಬೇಕು ಅಂದರೆ ನೀವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ, ಅವರಲ್ಲಿ ಪುರಂದರ ವಿಠ್ಠಲನೆಂಬ ಪುಣ್ಯ ಪುತ್ರನಿರಲಾಗಿ. ಅಂದರೆ ಪುರಂದರ ವಿಠ್ಠಲ ಅಂತಂದರೆ ಪುರಂದರದಾಸರು ತಮ್ಮ ಬಿಂಬರೂಪಿ ಭಗವಂತನನ್ನು ಸಂಬೋಧನೆ ಮಾಡ್ತಿದ್ದಾರೆ. ಹಾಗೆ ನಾವು ನಮ್ಮ ಬಿಂಬರೂಪಿ ಭಗವಂತನನ್ನು ಸಂಬೋಧನೆ ಮಾಡ್ತಾ, ಸ್ವಾಮಿ ನೀನು ಪುಣ್ಯ ಪುತ್ರನಾಗಿದ್ದೀಯಾ, ಎಲ್ಲರಿಗೂ ಸದ್ಗತಿ ಕಾಣಿಸುವವನು ಭಗವಂತ ನೀನೇ ಆಗಿದ್ದೀಯಾ. ನೀನೆಂಥವನು? ಹಿರಿಯ ಪುತ್ರ, ದೊಡ್ಡ ಪುತ್ರ, ಜ್ಯೇಷ್ಠ ಪುತ್ರ, ಪುಣ್ಯಪುತ್ರ ಅಂತ 4 ವಿಶೇಷಣಗಳನ್ನು ಕೊಟ್ಟು ಆ ಭಗವಂತನನ್ನು ಈ ರೀತಿ ಚಿಂತನೆ ಮಾಡಿ, ಇಂತಹ ಪುತ್ರ ನೀನು ಸ್ವಾಮಿ, ನನ್ನ ತಂದೆಯಲ್ಲಿ ಇದ್ದು ಹಿರಿಯ ಪುತ್ರ, ನನ್ನ ತಂದೆಗೆ ಹಿರಿಯ ಪುತ್ರ ನೀನು, ದೊಡ್ಡ ಪುತ್ರ ನೀನು, ಜ್ಯೇಷ್ಠ ಪುತ್ರ ನೀನು, ಪುಣ್ಯಪುತ್ರ ನೀನು. ನಹಾನ್ ಎಂಥವನು? ನರಪುತ್ರ, ದಡ್ಡಪುತ್ರ, ನಷ್ಟಪುತ್ರ. ಕೊನೆಯಲ್ಲಿ ಪುರಂದರದಾಸರು ಹೇಳಿಬಿಡ್ತಾರೆ, ಯಾವುದೇ ಜನ್ಮದಲ್ಲಿ ತಗೊಳ್ಳಿ, ಕೇವಲ ನರಜನ್ಮ ಅಂತಲ್ಲ ರೀ, ಯಾವುದೇ ಯೋನಿಗಳಲ್ಲಿ ಬಂದರೂ ನಾವು ಋಣಪುತ್ರರು. ಅಂದರೆ ಋಣಾನುಸಂಬಂಧದಿಂದ ನಾವು ಒಂದು ಗಾದೆಯನ್ನೇ ಒಂದು ದೊಡ್ಡವರ ಮಾತನ್ನು ಕೇಳ್ತೀವಿ, ಪಶುಪತ್ನಿ ಸುತಾದಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ ಅಂತ. ಋಣದಿಂದ, ಋಣಾನುಬಂಧ ರೂಪದಿಂದ ಅವರು ನಮಗೆ ಮಕ್ಕಳಾಗಿ ಬಂದಿರ್ತಾರೆ. ಆ ಋಣ ಮುಗೀತು ಅಂದರೆ ಮತ್ತೆ ಅವ್ರು ಯಾರೋ ನಾವ್ಯಾರೋ. ಅಂದರೆ ಒಬ್ಬ ಪುತ್ರ ಅಂತ ಒಂದು ಸಂಬಂಧ ನೋಡಿ, ನಮಗೆ ಒಂದು ಸಲ ನಮಗೆ ಮಗು ಆಗಿ ಆ ಮಗು ನನ್ನ ಮಗ ಅಂತ ನಾವು ಆ ಮಗ ಅಂತ ಕರೆದ ಮೇಲೆ ಅದು ಇರುವವರೆಗೂ ಅದು ನಮ್ಮ ಮಗನೇ. ನಾನು ಹೋದ ಮೇಲೂ ಅವನೇ ನನ್ನ ಮಗನಾಗಿರ್ತಾನೆ. ಆದರೆ ಎಲ್ಲಿವರೆಗೂ? 3 ತಲೆಮಾರವರೆಗೂ. ಆಮೇಲೆ ಅವನಿಗೆ ನಾವು ಇವಾಗ ನೋಡಿ, ಪಿತೃ, ಪಿತಾಮಹ, ಪ್ರಪಿತಾಮಹ 3 ಜನರನ್ನು ಆರಾಧನೆ ಮಾಡೋದು. ಅದರ ನಂತರದ ಜವಾಬ್ದಾರಿ ಯಾರು ತಗೋತಾನೆ? ಹಿರಿಯ ಪುತ್ರ, ದೊಡ್ಡ ಪುತ್ರ, ಜ್ಯೇಷ್ಠ ಪುತ್ರ, ಪುಣ್ಯಪುತ್ರನಾದಂತಹ ಅವರವರ ಬಿಂಬರೂಪಿ ಭಗವಂತನೇ ಅವರವರ ಜವಾಬ್ದಾರಿಯನ್ನು ತಗೊಳ್ಳೋದು. ಪುತ್ರನಾಮಕನಾಗಿ ಕೇವಲ ಪುನ್ನಾಮಕ ನರಕದಿಂದ ಪಾರು ಮಾಡ್ತಾನೆ. ಆದರೆ ಈ ಪುಣ್ಯಪುತ್ರ ಇದ್ದಾನಲ್ಲ, ಬಿಂಬರೂಪಿ ಭಗವಂತ ಇದ್ದಾನಲ್ಲ, ಅವನು ಸಕಲ ಅನಿಷ್ಟಗಳಿಗೂ ಬೀಜ ಅನ್ನಿಸ್ತಿರ್ತಕ್ಕಂಥ ಈ ಲಿಂಗದೇಹವೆಂಬ ಆ ನರಕ ಲಿಂಗದೇಹ ಅನ್ನೋದು ಅನೇಕ ನರಕಗಳಿಗೆ ಕಾರಣವಾಗಿದೆ. ಯಾಕೆ ಅಂದರೆ ಅದೇ ಮೂಲ ಬೀಜದಂತೆ ಇರೋದು. ಕೇವಲ ಪುನ್ನಾಮಕ ನರಕ ಅನ್ನೋದು ಒಂದೇ ಒಂದು ರೀ, ಅದು ಒಂದನ್ನು ಪಾರು ಮಾಡಿದ್ರೆ ನೀನು ಪುತ್ರ ಅನ್ನೋದಲ್ಲ. ಆ ಪುನ್ನಾಮಕ ನರಕದಿಂದ ಪಾರು ಮಾಡುವುದಷ್ಟೇ ಅಲ್ಲ, ಸಕಲ ರೀತಿಯ ನರಕಗಳಿಂದಲೂ ಪಾರು ಮಾಡುವವನು ನಮ್ಮ ಬಿಂಬರೂಪಿ ಭಗವಂತನಾಗಿದ್ದಾನೆ. ಅವನು ಅನಿಮಿತ್ತನಾಗಿ ಈ ಒಂದು ಪುತ್ರನಾಗಿದ್ದಾನೆ. ಕೇವಲ ಋಣದಿಂದ ಬಂದಂಥ ಈ ಪುತ್ರನಂತೆ ಅಲ್ಲ ಅನ್ನುವುದನ್ನು ನಮಗೆ ತಿಳಿದಾಗ ಮನಸ್ಸಿಗೆ ವಿಶೇಷವಾದಂತಹ ಆನಂದ, ನೆಮ್ಮದಿ ನಮಗೆ ಸಿಗತ್ತೆ. ಯಾಕೆಂದರೆ ನಮ್ಮ ತಂದೆ ತಾಯಿಗೆ ನಾವು ಸದ್ಗತಿ ಕಾಣಿಸ್ತಿದ್ದೀವಿ ಅನ್ನೋ ಅಹಂಕಾರ ನಮಗೆ ಮೊದಲಿಗೆ ಹೋಗುತ್ತೆ. ಆನಂತರ ಭಗವಂತನಲ್ಲಿ, ನನ್ನ ಬಿಂಬರೂಪಿ ಭಗವಂತನಲ್ಲಿ ನನಗೆ ಭಕ್ತಿ ಬರುತ್ತದೆ. ಈ ಯಥಾರ್ಥ ಜ್ಞಾನವನ್ನು ಕೊಡೋರೆ ಜ್ಞಾನಿಗಳು. ಇಂತಹ ಒಂದು ವಿಶೇಷವಾದಂತಹ ಪರ್ವಕಾಲದಲ್ಲಿ ನಾವು ಪುತ್ರ ಅಂದರೆ ಏನು, ನಾನು ಎಂತಹ ಪುತ್ರ, ಭಗವಂತ ಎಂತಹ ಪುತ್ರ ಅನ್ನೋದನ್ನು ವಿವೇಚನೆ ಮಾಡ್ತಾ ಹೇಳ್ತಿದ್ದಾರೆ. ಮತ್ತೆ ಸಮಷ್ಟಿಯಾಗಿ ನೋಡೋದಾದರೆ ಆ ಒಂದು ಹರಿಸರ್ವೋತ್ತಮನೆಂಬ ಹಿರಿಯ ಪುತ್ರ ಅಂತ ಯಾಕೆ ಹೇಳಿದ್ರು ಅಂದರೆ, ತಾರತಮ್ಯದಲ್ಲಿ ಸ್ವತಂತ್ರತ್ವೇನ ಭಗವಂತ ಹಿರಿಯನಾಗಿದ್ದಾನೆ, ಅದಕ್ಕಾಗಿ ಹಿರಿಯ ಅಂತ ಕರೆದ್ರು. ಪದ್ಮನಾಭ ಅಂತ ಯಾಕೆ ಕರೆದ್ರು, ಆ ದೊಡ್ಡ ಪುತ್ರ ಅಂತ ಯಾಕೆ ಕರೆದ್ರು ಅವನನ್ನು ಅಂದರೆ, ಬ್ರಹ್ಮಾಂಡದ ಸೃಷ್ಟಿ ಕ್ರಮದಲ್ಲಿ ಅವನು ದೊಡ್ಡವನಾಗಿದ್ದಾನೆ ಅಂತ. ಶ್ರೀ ಕೇಶವನೆಂಬ ಜ್ಯೇಷ್ಠ ಪುತ್ರ ಅಂತ ಯಾಕೆ ಕರೆದ್ರು ಅಂದರೆ, ಪಿಂಡಾಂಡದ ಸೃಷ್ಟಿ ಕ್ರಮದಲ್ಲಿ ಅವನು ಜ್ಯೇಷ್ಠನಾಗಿದ್ದಾನೆ ಅಂತ ಹೇಳಿ ಕರೆದ್ರು. ಪುರಂದರ
ವಿಠಲನೆಂಬ ಪುಣ್ಯ ಮಿತ್ರ ಅಂತ ಯಾಕೆ ಕರೆದ್ರು ಅಂದರೆ ನಮ್ಮ ಬಿಂಬರೂಪಿ ಭಗವಂತನೇ ನಮಗೆ ಪುಣ್ಯಪುತ್ರ, ಅವನೇ ನಮಗೆ ಸದ್ಗತಿಯನ್ನು ಕಾಣಿಸೋದು. ಯಾಕೆ ಸದ್ಗತಿಯನ್ನು ಅಂದರೆ ಕೇವಲ ಪುನ್ನಾಮಕ ನರಕದಿಂದ ಈ ಒಂದು ಋಣಪುತ್ರನನ್ನು ಪಾರು ಮಾಡಬಹುದು. ಆದರೆ ಎಲ್ಲ ಅನಿಷ್ಟಗಳಿಗೂ ಮೂಲ ಕಾರಣವೆನಿಸ್ತಕ್ಕಂಥ ಈ ಲಿಂಗದೇಹ ಭಂಗವನ್ನು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಬಿಂಬನ ದಯದಿಂದ ನಮಗೆ ನಿಯತ ಗುರುಗಳು ಬರ್ತಾರೆ. ಆ ನಿಯತ ಗುರುಗಳ ಮೂಲಕ ಜ್ಞಾನ ಸಂಪಾದನೆ, ಜ್ಞಾನ ಭಗವಂತ ಇಂಥ ರೂಪದಲ್ಲಿ ಇದ್ದಾನೆ ಅಂತ ಅವರು ನಮಗೆ ಉಪದೇಶ ಮಾಡ್ತಾರೆ. ಅಲ್ಲಿಂದ ನಮ್ಮ ಸಾಧನೆ ಶುರು. ಅಲ್ಲಿಂದ ಭಗವಂತ ನಮ್ಮನ್ನು ಪುತ್ರನಾಗಿದ್ದುಕೊಂಡು ಈ ಎಲ್ಲ ರೀತಿಯ ಅಜ್ಞಾನ ಸದೃಶವಾದಂತಹ ಎಲ್ಲ ನರಕಗಳಿಂದ ಪಾರು ಮಾಡಿ ನಮಗೆ ಸ್ವರೂಪಾನಂದವನ್ನು ಕೊಡ್ತಕ್ಕಂತಹ ಭಗವಂತನೇ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಪಿತೃಗಳಿಗೆ ನಮಸ್ಕಾರ ಮಾಡುವಾಗ ಈ ರೀತಿಯ ಅನುಸಂಧಾನ ಇರಬೇಕು ಅಂತ ಪುರಂದರದಾಸರು ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಆ ಒಂದು ಇದನ್ನು ನೋಡಿ ನಮಸ್ಕಾರ ಮಾಡೋಣ. ಹರಿಸರ್ವೋತ್ತಮನೆಂಬ ಹಿರಿಯ ಪುತ್ರನಿರಲಾಗಿ ಈ ನರಪುತ್ರರಿಂದ ಗೋಗತಿಯೇನಯ್ಯ. ಪದ್ಮನಾಭನೆಂಬ ದೊಡ್ಡ ಪುತ್ರನಿರಲಾಗಿ ಈ ದಡ್ಡ ಪುತ್ರರಿಂದ ಗೋಗತಿಯೇನಯ್ಯ. ಶ್ರೀಕೇಶವನೆಂಬ ಜ್ಯೇಷ್ಠ ಪುತ್ರನಿರಲಾಗಿ ಈ ನಷ್ಟ ಪುತ್ರರಿಂದ ಗೋಗತಿಯೇನಯ್ಯ. ಶ್ರೀ ಪುರಂದರ ವಿಠಲನೆಂಬ ಪುಣ್ಯಪುತ್ರನಿರಲಾಗಿ ಈ ಋಣಪುತ್ರನಿಂದ ಗೋಗತಿಯೇನಯ್ಯ. ಸಮಸ್ತ ಪಿತ್ರಂತರ್ಯಾಮಿಯಾದಂತಹ ಮುಖ್ಯಪ್ರಾಣ ಅಂತರ್ಗತ ಮಧ್ವವಲ್ಲಭ ಜನಾರ್ದನ ಭಿನ್ನ ಮಮ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.